Hello aspirants, welcome to India for IAS. ಡೈಲಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಡೇ 30ನ ವಿಡಿಯೋ ಡಿಸ್ಕಷನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಸೊ ನಿಮಗೆ ಕೊಟ್ಟಂತಹ ಪ್ರಶ್ನೆ ಬಂದು ಡೇ 30ಗೆ ನಿಮಗೆ ಕೊಟ್ಟಂತಹ ಪ್ರಶ್ನೆ ಬಂದು ರಿಫಾರ್ಮ್ಸ್ ಇನ್ ಅಡ್ಮಿನಿಸ್ಟ್ರೇಷನ್ ಈಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. Even though many reforms were done, still there are shortcomings. Explain what are the shortcomings in administrative reforms in India. ಸೊ ಕನ್ನಡದಲ್ಲಿ ನೋಡೋದಾದ್ರೆ ಆಡಳಿತದಲ್ಲಿನ ಸುಧಾರಣೆಗಳು ನಿರಂತರ ಪ್ರಕ್ರಿಯೆಯಾಗಿದ್ದು ಸುಧಾರಣೆಯ ನಂತರವೂ ನ್ಯೂನತೆಗಳಿರುತ್ತವೆ. ಭಾರತದ ಆಡಳಿತ ಸುಧಾರಣೆಗಳಲ್ಲಿನ ನ್ಯೂನತೆಗಳೇನು ಎಂಬುದನ್ನು ವಿವರಿಸಿ. ಇದೊಂದು 10 ಅಂಕಗಳ ಪ್ರಶ್ನೆ ಆಗಿದ್ದು 150 ಪದಗಳ ಮಿತಿ ಒಳಗೆ ನೀವು ಉತ್ತರವನ್ನು ಉತ್ತರಿಸಬೇಕಾಗಿರುತ್ತೆ. ಸೊ ಪ್ರಶ್ನೆ ನೋಡಿದಾಗ ಸ್ವಲ್ಪ ಸಿಂಪಲ್ ಆಗಿರುತ್ತೆ. ಇಲ್ಲಿ ನೀವು ಅದನ್ನ ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂಥದ್ದು ಏನೂ ಇಲ್ಲ. ಸೊ ಪ್ರಶ್ನೆನ ಮೊದಲು ಬಿಡಿಸೋದು ನೋಡೋದಾದ್ರೆ ಯೂಶಲಿ 2 ಭಾಗ ಇದೆ. ಒಂದು ಇಲ್ಲಿಗೆ ಒಂದು ಭಾಗ ಅಂಡ್ ಇಲ್ಲಿಗೆ ಒಂದು ಭಾಗ ಇರುತ್ತೆ. ಸೊ ಮೊದಲ ಭಾಗವನ್ನ ಆಡಳಿತದಲ್ಲಿನ ಸುಧಾರಣೆಗಳು ನಿರಂತರ ಪ್ರಕ್ರಿಯೆ ಆಗಿದ್ದು ಸುಧಾರಣೆಯ ನಂತರವೂ ನ್ಯೂನತೆಗಳಿರುತ್ತೆ ಅನ್ನುವಂಥದ್ದು ಅಂದ್ರೆ ಪ್ರಶ್ನೆ ಬರುವಂಥದ್ದು. ಅಂದ್ರೆ reforms in administration is a continuous process. Even though many reforms are done, still there are shortcomings ಅನ್ನೋಂಥದ್ದು. ನಿಮಗೆಲ್ಲ ಗೊತ್ತಿರೋ ಹಾಗೆ GS2 ನಲ್ಲಿ ನಿಮಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಹೆಡ್ ಸೆಕ್ಷನ್ ಬರುತ್ತೆ. ಆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸೆಕ್ಷನ್ ಅಲ್ಲಿ ಅಥವಾ ಏನು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ನಾವು ಕರಿತೀವಿ, ಸಾರ್ವಜನಿಕ ಆಡಳಿತ ಅಂತ. ಸಾರ್ವಜನಿಕ ಆಡಳಿತ ಅನ್ನೋ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಟ್ಸ್ ನಾಟ್ ಒನ್ ಟೈಮ್ ಪ್ರೋಸೆಸ್. ಅಂದ್ರೆ ಒಂದು ಸಲ ಮಾಡಿ ಸುಧಾರಣೆ ಮಾಡಿ ಸುಮ್ಮನೆ ಆಗ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅನ್ನೋದಲ್ಲ. ಇಟ್ಸ್ ಎ ಗ್ರಾಜುವಲ್ ಪ್ರೋಸೆಸ್. ಸಮಯದಿಂದ ಸಮಯಕ್ಕೆ, ಕಾಲಾನಂದ ಕಾಲಕ್ಕೆ ಅಥವಾ ವ್ಯಕ್ತಿಯಿಂದ ವ್ಯಕ್ತಿಗೆ ಅದೆಲ್ಲವೂ ಕೂಡ ಬದಲಾಗ್ತಾ ಹೋಗುತ್ತೆ. ಏನೋ ಆಡಳಿತದ ಸುಧಾರಣೆಗಳು ಬದಲಾಗ್ತಾ ಹೋಗುತ್ತೆ. ಇಷ್ಟೆಲ್ಲ ಆದ್ರೂ ಕೂಡ ಕೆಲವು ಸಲ ಇನ್ನೂ ಕೆಲವು ಸಣ್ಣ ಪುಟ್ಟಂತಹ ನ್ಯೂನತೆಗಳನ್ನ ಉಳಿದಿರುತ್ತೆ. ಸೊ ಆ ದೃಷ್ಟಿಯಿಂದ ಇಟ್ಕೊಂಡು ಫಸ್ಟ್ ಸ್ಟೇಟ್ಮೆಂಟ್ ಇರುತ್ತೆ. ಸೊ ಇಲ್ಲಿ ನಮ್ಮ ಪಾತ್ರ ಏನೂ ಇರೋದಿಲ್ಲ, ಅವರೇ ಆಲ್ರೆಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಅದರ ಬೇಸಿಸ್ ಆಗಿ ಸೆಕೆಂಡ್ ನ ಶುರು ಆಗುತ್ತೆ. ಎಕ್ಸ್ಪ್ಲೈನ್ ದ ವಾಟ್ ಆರ್ ದ ಶಾರ್ಟ್ ಕಮಿಂಗ್ಸ್ ಇನ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಇನ್ ಇಂಡಿಯಾ. ಭಾರತದ ಆಡಳಿತ ಸುಧಾರಣೆಗಳನ್ನ ನ್ಯೂನತೆಗಳೇನು ಅಂತ ಕೇಳ್ತಿದ್ದಾನೆ. ಸೊ ಇಷ್ಟನ್ನು ನಾವು ಮಾತ್ರ ವಿವರಿಸಲು ಸಾಕು. ಸೊ ಪ್ರಶ್ನೆಯಲ್ಲಿ ಮೊದಲಿಗೆ ಇಂಟ್ರೊಡಕ್ಷನ್ಸ್ ಅಥವಾ ಪರಿಚಯವನ್ನ ಬರೀತೀರಾ. ಪರಿಚಯದಲ್ಲಿ ಆಡಳಿತ ಸುಧಾರಣೆ ಬಗ್ಗೆ ಅಥವಾ ಏನು ನೀವು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು ಅಥವಾ ಇನ್ನು ರಿಫಾರ್ಮ್ಸ್ ಬಗ್ಗೆ ಕೂಡ ಬರೀಬಹುದು. ಸೊ ಇದನ್ನ ನೀವು ಮುಖ್ಯವಾಗಿ ರಿಫಾರ್ಮ್ಸ್ ಇನ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ನೀವು ಡೆಫಿನೇಷನ್ ಆಗಿರ್ಬೋದು ಅಥವಾ ಪರಿಚಯವನ್ನ ಅಥವಾ ಪೀಠಿಕೆಯನ್ನು ಕಟ್ಕೊಡುವಂಥದ್ದನ್ನು ಮಾಡ್ತಾ ಬರ್ತೀರಾ. ಸೊ ಸೆಕೆಂಡ್ ಪಾರ್ಟ್ ಅಲ್ಲಿ ನೀವು ಯೂಶಲಿ ಬಾಡಿನಲ್ಲಿ ಬಂದು ಬಾಡಿ ಪಾರ್ಟ್ ಅಲ್ಲಿ ಅಥವಾ ಉತ್ತರದ ದೇಹ ಭಾಗ ಬಂದಾಗ ನೀವು ಮುಖ್ಯವಾಗಿ ಬರಿಬೇಕಾಗಿರುವಂಥದ್ದು ನ್ಯೂನತೆಗಳು ಏನೇನಿದಾವೆ, ಅಂದ್ರೆ ಆಡಳಿತ ಸುಧಾರಣೆಗಳಲ್ಲಿ ಯಾವೆಲ್ಲ ನ್ಯೂನತೆಗಳನ್ನ ನಾವು ಕಂಡು ಬರ್ತೀವಿ ಅನ್ನೋದನ್ನ ಬರೀತೀರಾ. ಕನ್ಕ್ಲೂಷನ್ ಅಲ್ಲಿ ಸೊ ಅದನ್ನ ಒಂದು ಪಾಸಿಟಿವ್ ನೋಟ್ ಅಲ್ಲಿ ಎಂಡ್ ಮಾಡ್ತಾ ಬರ್ತೀವಿ. ಇಲ್ಲಿ ನಾವು ಒಂದು ಪೀಠಿಕೆಯನ್ನು ನೋಡೋದಾದ್ರೆ ಆರ್ಥಿಕ ಮತ್ತು ಆಡಳಿತದ ಬೇಡಿಕೆಗಳಿಗೆ ಹೊಂದಿಕೊಳ್ಳಲು ಪ್ರಯತ್ನಿಸುವ ಯಾವುದೇ ದೇಶವು ಆಡಳಿತಾತ್ಮಕ ಸುಧಾರಣಾ ಪ್ರಕ್ರಿಯೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಳ್ಳಬೇಕು. ಭಾರತವು ಯಾವಾಗಲೂ ಆಡಳಿತಾತ್ಮಕ ಬದಲಾವಣೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದೆ. ಈ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಗತಿಯಾಗಿದ್ದರೂ ಆದರ್ಶ ಆಡಳಿತ ವ್ಯವಸ್ಥೆಯನ್ನು ಸಾಧಿಸಲು ಇನ್ನೂ ಬಹಳ ದೂರ ಸಾಗಬೇಕಾಗಿದೆ. ಕಾಲಕ್ಕೆ ಹಲವಾರು ಸುಧಾರಣೆಗಳನ್ನು ಸೂಚಿಸಲಾಗಿದೆ, ಆದರೆ ಕೆಲವು ಅಪೇಕ್ಷಿತ ಫಲಿತಾಂಶಗಳನ್ನು ಸಾಧಿಸಲಾಗಿದೆ. ಈ ತರ ಬಂದು ಯಾವೆಲ್ಲ ಕಾರಣಗಳಿದೆ ಅಂತ ನೀವು ಬಾಡಿನಲ್ಲಿ ಕೊಡ್ತಾ ಬರ್ತೀರಾ. ಈ ಕೆಳಕಂಡ ಕಾರಣಗಳಿಂದಾಗಿ ಈ ಮೇಲ್ಕಂಡ ಅಂಶ ಸಂಭವಿಸಿ ಸಮಥಿಂಗ್ ಏನಾದ್ರು ಒಂದು ಹಾಕೊಂಡು. ಸೊ ವಾಟರ್ ಅಂತ ಬಂದಾಗ ಮೊದಲಿಗೆ ಸಂಪನ್ಮೂಲಗಳ ನಿರ್ಬಂಧ ಅಂತ ಕರಿತೀವಿ. ಅಂದ್ರೆ ಲಿಮಿಟೆಡ್ ರಿಸೋರ್ಸಸ್ ಅನ್ನ ಕೊಡುವಂಥದ್ದು. ಒಂದು ಸುಧಾರಣೆಯನ್ನು ಕಾಣಬೇಕು ಅಂದ್ರೆ ಅದು ಮ್ಯಾನ್ ರಿಸೋರ್ಸ್ ಆಗಿರ್ಬೋದು, ಮನಿ ಪವರ್ ಆಗಿರ್ಬೋದು, ಅಥವಾ ಅಧಿಕಾರವನ್ನು ತೆಗೆದುಕೊಳ್ಳುವಂತಹ ಒಂದು ಇದಾಗಿರ್ಬೋದು, ಎಲ್ಲದರಲ್ಲೂ ಕೂಡ ಅವ್ರಿಗೊಂದಷ್ಟು ಸ್ವತಂತ್ರವನ್ನ ಕೊಡಬೇಕಾಗಿರುತ್ತೆ. ಬಟ್ ಇಲ್ಲಿ ಬಂದಾಗ ನಮಗೆ ಮುಖ್ಯವಾಗಿ ಸಂಪನ್ಮೂಲಗಳ ನಿರ್ಬಂಧ ಇರೋದ್ರಿಂದ ಹೆಚ್ಚಿನ ಒಂದು ಔಟ್ಕಮ್ ಅನ್ನ, ಹೆಚ್ಚಿನ ಒಂದು ಅನ್ಕೊಂಡಂತಹ ಒಂದು ಪರಿಹಾರವನ್ನ, ಸುಧಾರಣೆಯನ್ನ ಕಾಣೋದಕ್ಕೆ ತುಂಬಾ ಕಷ್ಟ ಆಗಿದೆ. ಸೊ ಅಸಮರ್ಪಕ ಹಿತಾಸಕ್ತಿ ಅಂತ ಕರಿತೀವಿ. ಅಂದ್ರೆ ಯೂಶಲಿ ಡಿಪಾರ್ಟ್ಮೆಂಟ್ಗಳ ನಡುವೆ ಅಥವಾ ಕ್ಷೇತ್ರಗಳ ನಡುವೆ, ವಲಯವಾರು ನಡುವೆ ಹೆಚ್ಚಿನ ಒಂದು ಹಿತಾಸಕ್ತಿಯ ಕೊರತೆ, ಇಚ್ಛಾಶಕ್ತಿ ಅಂತಾನು ಕೂಡ ಕರಿತೀವಿ ಕನ್ನಡದಲ್ಲಿ, ಅಥವಾ ವಿಲ್ ಪವರ್, ಲ್ಯಾಕ್ ಆಫ್ ವಿಲ್ ಪವರ್ ಅಂತ ಕರಿತೀವಿ, ಅಥವಾ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಕೆಲವು ಕಾಣೋದಿಕ್ಕಾಗಲ್ಲ. ಅಂಡ್ ಅನುಷ್ಠಾನದಲ್ಲಿ ತೊಂದರೆ ಅನ್ಕೊಂಡ್ರು ಕೂಡ ನಿಮ್ಗೆ ಗೊತ್ತಿರೋ ಹಾಗೆ ಕೆಲವು ಶಿಫಾರಸುಗಳನ್ನು ಸಮಿತಿಗಳು ಶಿಫಾರಸನ್ನು ಕೂಡ ಕೊಡ್ತಾರೆ. ಅಂದ್ರೆ ಗೌರ್ಮೆಂಟ್ಗಳು ಕೆಲವು ಒಂದು ರೀಸನ್ ಏನೋ ಒಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಏನೋ ಇದಕ್ಕೋಸ್ಕರ ಕೆಲವು ಸಮಿತಿಗಳನ್ನ, ಅಂದ್ರೆ ಹೈ ಲೆವೆಲ್ ಕಮಿಟಿಗಳನ್ನ ಫಾರ್ಮ್ ಮಾಡ್ತವೆ. ಬಟ್ ಆ ಸಮಿತಿಗಳು ಕೊಟ್ಟಂತಹ ರಿಫಾರ್ಮ್ಸ್ ಅನ್ನ, ಸುಧಾರಣೆಗಳನ್ನ, ಶಿಫಾರಸುಗಳನ್ನ ಇಂಪ್ಲಿಮೆಂಟ್ ಮಾಡಲ್ಲ, ಅನುಷ್ಠಾನಕ್ಕೆ ತರಲ್ಲ. ಸೊ ಆ ರೀತಿಯಾದಂತಹ ತೊಂದರೆಗಳಾಗಿರ್ಬೋದು. ರಾಜಕೀಯದಲ್ಲಿ ಮುಖ್ಯವಾಗಿರುವಂಥದ್ದು ಇಚ್ಛಾಶಕ್ತಿಯ ಕೊರತೆ ಆಗಿರ್ಬೋದು. ಸೊ ಇವನ್ಬೋದು ಅಂಡ್ ಕೆಲವು ಸಲ ಸಾರ್ವಜನಿಕ ಬೆಂಬಲವೂ ಕೂಡ ಅಗತ್ಯವಾಗಿ ಕಂಡು ಬರಲ್ಲ. ಅಂದ್ರೆ ಬೇಕು ಅಂತಾನೆ ರಾಜಕೀಯ ವ್ಯಕ್ತಿಗಳು ಈ ಒಂದು ಸಾರ್ವಜನಿಕರ ಗಮನವನ್ನ ಬೇರೆಡೆ ಕಡೆ ಸೆಳೆಯುವಂಥದ್ದು. ಸೊ ಆ ಮೂಲಕ ಒಂದು ಏನ್ ಪ್ರಾಬ್ಲಮ್ ಇರುತ್ತೆ, ಪ್ರಾಬ್ಲಮ್ಗೆ ಸಂಬಂಧಪಟ್ಟಂತೆ ಜನರಿಗೆ ಒಂದು ಆ ಕಾಳಜಿ ಇರುವಂತದನ್ನ ಆಗ್ತಾ ಹೋಗುತ್ತೆ. ಅಂಡ್ ಉಪಸಂಹಾರದಲ್ಲೂ ಕೂಡ ಇದನ್ನು ಹೇಗೆ ಅನ್ನೋದನ್ನ ನೀವು ಬರಿತಾ ಹೋಗ್ತೀರಾ. ಅಂದ್ರೆ ಸುಲಭದ ಮಾತಲ್ಲ.
ಸರ್ಕಾರವು ಸುಧಾರಣೆಗಳ ಬಗ್ಗೆ ಗಂಭೀರವಾಗಿ ಮತ್ತು ಪ್ರಾಮಾಣಿಕವಾಗಿರಬೇಕು ಅಂಡ್ ಸಮಾಜದ ಒಳಿತಿಗಾಗಿ ಸುಧಾರಣೆಗಳು ಅವಶ್ಯವೆಂಬ ವಿಚಾರದಲ್ಲಿ ಅಚಲವಾಗಿರಬೇಕು. ಸುಧಾರಣಾ ಪ್ರಸ್ತಾವನೆಯನ್ನು ಜನಸಾಮಾನ್ಯರು ಸುಲಭವಾಗಿ ಒಪ್ಪಿಕೊಳ್ಳುವಂತೆ ಅನುಕೂಲಕರ ವಾತಾವರಣ ಸೃಷ್ಟಿಸುವುದು ಸರ್ಕಾರದ ಆಗಿದೆ. ಈ ರೀತಿ ಬರೀತಾರೆ. ಅಂಡ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಬರೆಯುವಂಥವ್ರು ಲೈಕ್ ಇಂಟ್ರೊಡಕ್ಷನ್ ಆಗಿರ್ಬೋದು, ಆಮೇಲೆ ಲೈಕ್ ವಾಟ್ ಆರ್ ದ ರೀಸನ್ಸ್ ಅನ್ನೋದನ್ನ ನೀವು ಕೂಡ ಅಲ್ಲಿ ರಿಸೋರ್ಸ್ ಕನ್ಸ್ಟ್ರೈನ್ ಆಗಿರ್ಬೋದು, ಇನ್ಅಡೆಕ್ವೇಟ್ ಅಟೆನ್ಷನ್ ಇನ್ ಫೀಲ್ಡ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಡಿಫಿಕಲ್ಟೀಸ್ ಇನ್ ಆಗಿರ್ಬೋದು, ಲ್ಯಾಕ್ ಆಫ್ ಪೊಲಿಟಿಕಲ್ ಅಥವಾ ಲೋವರ್ ಪಬ್ಲಿಕ್ ಸಪೋರ್ಟ್ ಕೂಡ ಬರೆದು ಅಂಡ್ ಒಂದು ನಿಮಗೆ ಈ ವಿಡಿಯೋಗೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಮಾಡ್ತಾ ಬರ್ತೀರಾ. ಸೊ ಇದು ಡೇ 30 ಒಂದು ವಿಡಿಯೋ ಡಿಸ್ಕಷನ್ ಆಗಿರುತ್ತೆ.